ಏ ಇದು ಸ್ಟೋರಿ ಹೆಸರು ಬಂದ್ಬಿಟ್ಟು ವಿನಾಶ್ ಕಾಲ್, ಅಂದರೆ ಇಂಗ್ಲೀಷ್ನಲ್ಲಿ ಡೆಸ್ಟ್ರಾಯ್ಡ್ ವರ್ಲ್ಡ್. ಏನಾಗಿರುತ್ತೆ, ಇಡೀ ಪ್ರಪಂಚನೇ ನಾಶ ಆಗೋಗಿರುತ್ತೆ. ಒಂದು ಪ್ರದೇಶದಲ್ಲಿ ಕೆಲವು ಜನ ಉಳ್ಕೊಂಡಿರ್ತಾರೆ. ಅವರು ತಮ್ಮ ಆಹಾರವನ್ನು, ಊಟವನ್ನು ಹುಡುಕಿಕೊಂಡು ಗುಡ್ಡಗಾಡುಗಳಲ್ಲಿ ಹೋಗಿ ಗೆಡ್ಡೆ ಗೆಣಸು ಹುಡುಕಿಕೊಂಡು ತಿಂತಾ ಇರ್ತಾರೆ. ಆಮೇಲೆ ಸಂಜೆ ಆಗಿದ ತಕ್ಷಣ ಒಂದು ಕಡೆ ಬಂದ್ಬಿಟ್ಟು ಕುತ್ಕೊಂಡು ಒಂದು ಹಳೆ ಅಜ್ಜನ ಹತ್ರ, ಒಂದು ಸಾಧು ಕುತ್ಕೊಂಡಿರೋ ಜಾಗದಲ್ಲಿ ಬಂದ್ಬಿಟ್ಟು ಹೇಳೋ ಕಥೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಆಮೇಲೆ ರಾತ್ರಿ ಆಗಿದ ತಕ್ಷಣ ಇರೋ ಬರೋದನ್ನೆಲ್ಲ ತಿಂದು ಮನಿಕೊಂಡು ತಿರ್ಗಿ ಬೆಳಗ್ಗೆ ಅದೇ ರೀತಿ ಅವರು ಊಟ ಹುಡುಕಿಕೊಂಡು ಹೋಗ್ತಾರೆ. ಅವತ್ತು ಏನೂ ಸಿಗೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಒಂದು ಪ್ರದೇಶದಲ್ಲಿ ನೀರಿರುತ್ತೆ. ಅಲ್ಲಿ ಮೀನು ಹಿಡಿಯೋದಕ್ಕೆ ಒಂದೆರಡು ಜನ ಮೀನು ಹಿಡಿತಾ ಇರ್ತಾರೆ. ಒಂದು ಗುಂಪು ಹತ್ರ ಬಲೆ ಇರೋದಿಲ್ಲ. ಅವನು ಹೋಗಿ ಏನು ಮಾಡ್ತಾನೆ, ಒಂದು ಮೀನು ಹಿಡಿಯೋರ ಹತ್ರ ಹೋಗಿ, ನಿಮ್ಮ ಹತ್ರ ಎಕ್ಸ್ಟ್ರಾ ಒಂದು ಇದೆಯಾ ಬಲೆ ಮೀನು ಹಿಡಿಯೋಕ್ಕೆ, ಇದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ. ಒಬ್ಬರ ಹತ್ರ ಇರುತ್ತೆ, ಇವ್ರ ಹತ್ರ ತೊಗೊಂಡು ಮೀನನ್ನು ಹಿಡಿತಾ ಇರ್ತಾರೆ. ಮೀನು ಎಷ್ಟೊತ್ತಾದರೂ ಯಾರಿಗೂ ಸಿಕ್ಕಿರೋದಿಲ್ಲ. ಮೀನು ಸುಮ್ಮನೆ ಆಗ್ತಾ ಇರ್ತಾರೆ. ಬಟ್ ಒಬ್ಬನಿಗೆ ಸಿಗುತ್ತೆ. ಇವನು ಯಾರು ಬಲೆನ ಈಸ್ಕೊಂಡಿರ್ತಾರೆ ಎಕ್ಸ್ಟ್ರಾ, ಅವ್ರಿಗೆ ಸಿಗುತ್ತೆ. ಸ್ವಂತ ಬಲೆ ಇಟ್ಕೊಂಡು ಹುಡುಕ್ತಾ ಇರೋರಿಗೆ ಸಿಗ್ತಾ ಇರಲಿಲ್ಲ. ಅವ್ರ ಹತ್ರ ಈಸ್ಕೊಂಡು ಬಲೆನ ಬೀಸಿ ಮೀನನ್ನು ಹಿಡಿತಾರೆ, ಅವ್ರಿಗೆ ಸಿಗುತ್ತೆ. ಅವಾಗ ಏನು ಮಾಡ್ತಾರೆ ನೋಡಿ, ನಮ್ಮ ಬಲೆನ ಉಪಯೋಗಿಸ್ಕೊಂಡು ನೀವು ಮೀನನ್ನ ಹಿಡಿದಿದ್ದೀರ, ಅದರಲ್ಲಿ ನಮಗೂ ಪಾಲು ಬೇಕು ಅಂತ. ಆವಾಗ ಏನಾಗುತ್ತೆ, ಫೈಟ್ ಆಗುತ್ತೆ. ಇಲ್ಲ, ನಾವು ಹಿಡಿದಿರೋದು, ನಿಮ್ದು ಅದೆಲ್ಲೋ ಬಿತ್ತಿತ್ತು, ಅದು ಒಂದೇ ಒಂದು ಸಿಕ್ಕಿದೆ, ಜಾಸ್ತಿ ಏನು ಸಿಕ್ಕಿಲ್ಲ, ಅದ್ರಲ್ಲಿ ನಾವು ಹೆಂಗೆ ಶೇರ್ ಮಾಡೋಕ್ಕಾಗುತ್ತೆ? ಅದೇನು ವೇಸ್ಟಾಗಿ ಬಿದ್ದಿತ್ತು, ಅಲ್ಲಿ ನಿಮ್ಮದು ಎಕ್ಸ್ಟ್ರಾ ಇತ್ತು, ಕೊಟ್ಟಿದ್ದೀರಾ, ಅದು ಹಿಡ್ಕೊಂಡು ನಾವು ಹಿಡ್ದಿದ್ದೀರಿ, ನಮಗೆ ಸಿಕ್ಕಿದೆ, ಅದು ನಮ್ಮದು. ನೀವು ಕೊಟ್ಟೇ ಇರಲಿಲ್ಲ, ನಾವು ಹಿಡ್ದೇ ಇರಲಿಲ್ಲ ಅಂದರೆ ಅದೆಲ್ಲ ಬರೋದಿಲ್ಲ. ಕೊಟ್ಟಿದ್ರಿ, ನಾವು ಕೇಳಿದ್ರಿ, ಸಿಕ್ಕಿದೆ, ನಮಗೆ ಸಿಕ್ಕಿದೆ, ಅದು ನಮ್ಮದು ಅಂತಾರೆ. ಅಲ್ಲೊಂದು ಜಗಳ ಆಗುತ್ತೆ. ಆಮೇಲೆ ಇರೋ ಮೀನನ್ನು ಏನು ಮಾಡ್ತಾರೆ, ಜಗಳದಲ್ಲಿ ಬಿಟ್ಬಿಡ್ತಾರೆ, ಅದು ಹೋಗ್ಬಿಡುತ್ತೆ. ಹೀಗೆ ಅವತ್ತು ಏನು ಸಿಕ್ಕಿರಲ್ಲ, ವಾಪಸ್ಸು ಬರ್ತಾರೆ. ಸಾಧು ಹತ್ರ ಬಂದ್ಬಿಟ್ಟು ಕತೆ ಕೇಳ್ತಾ ಇರ್ತಾರೆ, ರಾಮಾಯಣ. ಆವಾಗ ಸಾಧುಗೆ ಕೇಳ್ತಾರೆ, ಯಾಕೆ ಈ ಥರ ಆಗ್ತಾಯಿದೆ, ನಮ್ಗೆ ಯಾಕೆ ಈ ಊಟ ಸಿಗ್ತಾಯಿಲ್ಲ, ವಾತಾವರಣ ಯಾಕೆ ಹಿಂಗಿದೆ, ಸರಿಯಾದ ಗಾಳಿ ಇಲ್ಲ, ತಂಪಾದ ಗಾಳಿ ಇಲ್ಲ, ಬಿಸಿ ಗಾಳಿ, ಕುಡಿಯೋಕ್ಕೆ ನೀರಿಲ್ಲ, ಊಟಕ್ಕಂತೂ ತುಂಬ ಕಷ್ಟ ಆಗಿದೆ. ನಿಮ್ಮ ಕಾಲದಲ್ಲಿ ಏನಾಗಿತ್ತು, ಹೆಂಗಿತ್ತು ಪ್ರಪಂಚ, ಯಾಕೆ ಹಿಂಗಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಸಾಧು, ಇಷ್ಟು ದಿವಸ ನಾನು ನಿಮಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾ ಇದ್ದೆ. ಈಗ ಈ ಭೂಮಿ ಹೇಗೆ ಕೊನೆ ಆಯಿತು ಅನ್ನೋದನ್ನ, ಈ ಭೂಮಿ ಹೇಗೆ ಹಿಂಗಾಯಿತು, ಹೆಂಗೆ ಕೊನೆ ಆಯಿತು ಅನ್ನೋ ಕಥೆಯನ್ನು ನಿಮ್ಗೆ ಹೇಳ್ತೀನಿ ಅಂತ ಸ್ಟಾರ್ಟ್ ಹೇಳ್ತಾನೆ.
ಒಂದು ಜಾಗದಲ್ಲಿ ಸಂಭ್ರಮ ಸಂಭ್ರಮಾಚರಣೆ ನಡೀತಾ ಇರುತ್ತೆ. ಎಲ್ಲರೂ ಖುಷಿಯಾಗಿ ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ಪಟಾಕಿ ಹೊಡಿತಾ ಇರ್ತಾರೆ. ಆವಾಗ ಎಲ್ಲ ಎಲ್ಲ ಆದಮೇಲೆ ಸಂಭ್ರಮಾಚರಣೆ ಎಲ್ಲ ಆದಮೇಲೆ ಎಲ್ಲ ಸಂಭ್ರಮ ಮುಗಿದ ಮೇಲೆ ಒಂದು ವೇದಿಕೆಯನ್ನು ಇಟ್ಟಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ರಾಜಕೀಯದವರು ಮತ್ತು ಬ್ರಿಟಿಷರು ಬಂದ್ಬಿಟ್ಟು ಅವರು ಸ್ಪೀಚ್ನ ಹೇಳ್ತಾರೆ. ಸೊ ಮೊದಲು ರಾಜಕೀಯದವರು ಬಂದ್ಬಿಟ್ಟು ಅವಾಗಿನ ರಾಜಕೀಯ ಇರೋದಿಲ್ಲ, ಆಗಿನ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಬಂದ್ಬಿಟ್ಟು ರಾಜಕೀಯದವರು ಬಂದ್ಬಿಟ್ಟು, ಇವತ್ತು ಮಹಾಸುದಿನ, ನಮಗೆ ಈ ನಮ್ಮ ದೇಶ ಸ್ವತಂತ್ರ ಮಾಡಿಕೊಟ್ಟು ಈ ಬ್ರಿಟಿಷರು ಹೋಗ್ತಾ ಇದ್ದಾರೆ. ಇವತ್ತು ಮರೆಯಲಾರದ ದಿನ ಅಂತ. ಸೊ ಈ ಸಂದರ್ಭದಲ್ಲಿ ನಾನು ವಿದೇಶಿ ಬ್ರಿಟಿಷರಿಗೆ ರಾಜ ಮತ್ತು ರಾಣಿಯರಿಗೆ ಬಂದು ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿದ್ರು. ಆವಾಗ ಆ ಸ್ಟೇಜಲ್ಲಿದ್ದಂಥ ಒಂದು ರಾಣಿ ಬಂದ್ಬಿಟ್ಟು ಮಾತಾಡ್ತಾರೆ. ಇವತ್ತು ನಾವು ನಿಮ್ಮ ದೇಶವನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಸ್ವತಂತ್ರ ಮಾಡಿ ನಾವು ಮರಳಿ ನಮ್ಮ ದೇಶಕ್ಕೆ ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ನೀವು ನಿಮ್ಮ ಸ್ವತಂತ್ರವನ್ನು ನೀವು ಸ್ವತಂತ್ರವಾಗಿ ಬಾಳ್ಬೋದು, ನಿಮ್ಮದೇ ಬದುಕನ್ನು ನೀವು ಕಟ್ಕೋಬೋದು, ನಿಮ್ಮಿಷ್ಟಂತೆ ನೀವು ಇರ್ಬೋದು. ಇವತ್ತು ನಾವು ಕೊನೆ ದಿನ ನಾವು ಈ ದೇಶನ ಬಿಟ್ಟು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಕೋರಿಕೆ ಏನಿದೆ ಅಂದರೆ ರಿಕ್ವೆಸ್ಟ್ ಮಾಡಿಕೊಳ್ತೀನಿ. ಅದೇನೆಂದರೆ, ನಾವು ಇಷ್ಟು ವರ್ಷ ನಿಮ್ಮ ಈ ಜಾಗದಲ್ಲಿದ್ದೀವಿ, ನಿಮ್ಮ ಜೊತೆ ನಾವು ನಿಮ್ಮ ಈ ಮಣ್ಣಲ್ಲಿ ನಮ್ಮದೇ ಒಂದು ಬದುಕನ್ನು ನಾವು ಕಟ್ಕೊಂಡಿದ್ರಿ, ನಾವು ಆಳಿದ್ರಿ, ನಾವು ಬದುಕಿದ್ದೀರಿ. ಸೊ ಈ ಸಂದರ್ಭದಲ್ಲಿ ಎಲ್ಲವನ್ನ ಬಿಟ್ಟು ಹೋಗ್ತಾ ಇದ್ದೀರಿ. ಬಿಟ್ಟು ಹೋಗೋ ಟೈಮ್ನಲ್ಲಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದಂದರೆ, ನಿಮ್ಮ ನೀವು ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲಿಂದ ಏನಂದರೆ ನಾವು ಆಟ ಆಡಿದ್ದು, ನಾವು ಇಲ್ಲೇ ನೆನಪುಗಳಿದೆ, ಆಟ ಆಡಿದ್ದು, ಓಡಾಡಿದ್ದು, ಎಂಜಾಯ್ ಮಾಡಿದ್ದು ಎಲ್ಲ ನೆನಪುಗಳು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಿ. ಹಾಗಾಗಿ ನೀವು ಪರ್ಮಿಷನ್ ಕೊಟ್ಟರೆ ಇಲ್ಲಿರೋ ಒಂದು ಇಡೀ ಮಣ್ಣನ್ನು ನಾವು ನಮ್ಮ ದೇಶಕ್ಕೆ ತಗೊಂಡೋಗ್ತೀವಿ, ಅದು ನೀವು ಅನುಮತಿ ಕೊಟ್ಟರೆ ಅಂತ ಹೇಳ್ತಾರೆ. ಈ ಎರಡು ಮಾತುಗಳನ್ನ ಹೇಳಿ ನಾನು ಧನ್ಯವಾದನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಳ್ತಾರೆ. ಆವಾಗ ರಾಜಕೀಯದವರು ಬಂದ್ಬಿಟ್ಟು ಮಾತಾಡ್ತಾರೆ. ಭಾಳ ಖುಷಿಯಾಯಿತು, ನಮ್ಮ ರಾಜ ತುಂಬ ರಾಣಿಯವರು ಆಡಿದ ಮಾತು ನಮಗೆ ಭಾಳ ದುಃಖವಾಯಿತು, ಮನ ಕಳ್ಕೊಳ್ಳುವಂತಾಗುತ್ತೆ. ಈ ಸಂದರ್ಭದಲ್ಲಿ ಈಗ ಅವರು ಹೋಗುವ ಸಮಯ ಬಂದಿದೆ, ಎಲ್ಲರೂ ಸೇರಿ ಅವರಿಗೆ ಬೀಳ್ಕೊಡುವ ಅಂತ ಹೇಳಿ ಅವ್ರನ್ನ ಹೋಗೋಕ್ಕೆ ದಾರಿ ಮಾಡಿಕೊಡುವ, ಬೀಳ್ಕೊಡುವ ಅಂತ ಹೇಳಿ ಎಲ್ಲರೂ ಗುಡ್ ವಿಶಸ್ ಹೇಳಿ ಆವಾಗ ರಾಜ ರಾಣಿ ಅವರ ತಮ್ಮ ಸ್ಟೇಜನ್ನು ಬಿಟ್ಟು ಅವರ ಮನೆಗಳ ಕಡೆ ಹೋಗ್ತಾರೆ. ಅಂದರೆ ಹೋಗ್ತಾ ಇರ್ತಾರೆ ಕುದುರೆ ಗಾಡೀಲಿ ಕೂತ್ಕೊಳ್ಳೋಕ್ಕೆ. ಆವಾಗ
ಒಬ್ಬ ಹುಡುಗ ಬಂದ್ಬಿಟ್ಟು ಚೋಟು ಅಂತ ಚಿಕ್ಕ ಹುಡುಗ ಬಂದ್ಬಿಟ್ಟು ಆ ರಾಣಿಗೆ ಒಂದು ಗಿಫ್ಟ್ ಬಾಕ್ಸ್ ಥರ ಇರುತ್ತೆ, ಒಂದು ಚಿಕ್ಕ ಬಾಕ್ಸ್ ಕೊಡ್ತಾನೆ. ಅದಕ್ಕೆ ತೆಗೆದು ನೋಡಿದ್ರೆ ಅದರಲ್ಲಿ ಇಡೀ ಮಣ್ಣಿರುತ್ತೆ. ಆವಾಗ ತುಂಬ ಖುಷಿ ಪಡ್ತಾಳೆ, ಅವಳನ್ನ ಹಾಕ್ಕೊತಾಳೆ. ಥ್ಯಾಂಕ್ ಯು ಮೈ ಚೈಲ್ಡ್, ಬಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಆ ಚೋಟು ಜೊತೆ ಇಬ್ಬರು ಹುಡುಗರು ಇರ್ತಾರೆ. ಅವರು ಬಾಯ್ ಮೇಡಮ್ ಅಂತ ಹೇಳ್ತಾರೆ, ಹೇಳಿ ಕಳಿಸ್ತಾರೆ. ಅವ್ರಿಬ್ಬರು ಬಂದ್ಬಿಟ್ಟು ಅಭಯ್ ಅಂತ, ಅದರಲ್ಲಿ ಒಬ್ಬ, ಇನ್ನೊಬ್ಬ ಬಂದ್ಬಿಟ್ಟು ಸುಧಾಮ ಅಂತ. ಬಾಯ್ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆವಾಗ ಎಲ್ಲ ನೈಟ್ ಆಗುತ್ತೆ. ಎಲ್ಲರೂ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಕೆಲವರು ಕಾಡಿಂದ ಸಿಟಿಗೆ ಬಂದಿರೋರು ಸಿಟಿ ಕಡೆ, ಕಾಡು ಕಡೆ ಹೋಗ್ತಾರೆ. ಇನ್ನು ಸಿಟಿಯಲ್ಲಿ ಇರೋರು